ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ಪಟ್ಟಕ್ಕಾಗಿ ನಡೀತಾ ಇರುವಂತಹ ಹಗ್ಗಜಗ್ಗಾಟ ಇದೆಯಲ್ಲ, ಅದು ಸದ್ಯಕ್ಕೆ ನಿಲ್ಲೋ ಹಂಗೆ ಕಾಣಿಸ್ತಾ ಇಲ್ಲ. ದಿನಕ್ಕೊಂದು ಬೆಳವಣಿಗೆಗಳಾಗ್ತಾ ಇದೆ, ದಿನಕ್ಕೊಂದು ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. 5 ವರ್ಷ ನಾನೇ CM ಅಂತ ಹೇಳಿ ಸಿದ್ದರಾಮಯ್ಯನವರು ಘಂಟಾಘೋಷವಾಗಿ ಹೇಳಿಬಿಟ್ರು ದೆಹಲಿಯಲ್ಲಿ. ಸಿದ್ದರಾಮಯ್ಯನವರು ಹೇಳಿಕೆ ಬೆನ್ನಲ್ಲೇ ದೆಹಲಿಗೆ DCM DK ಶಿವಕುಮಾರ್ ಹೋಗಿದ್ದಾರೆ. ನಿನ್ನೆ ರಾತ್ರಿ ದೆಹಲಿಗೆ DCM DK ಶಿವಕುಮಾರ್ ತೆರಳಿರುವಂತಹದ್ದು. ಮುಂಬೈನಲ್ಲಿ ಶಿರಡಿ ಸಾಯಿಬಾಬನ ದರ್ಶನವನ್ನು ಪಡೆದುಕೊಂಡರು ಪತ್ನಿ ಜೊತೆಗೆ. ಶುಕ್ರವಾರ ಹೈಕಮಾಂಡ್ ಭೇಟಿಗೆ ಸಮಯವನ್ನು ಕೇಳಿದ್ರು DK ಶಿವಕುಮಾರ್. ಆದರೆ DKಶಿ ಭೇಟಿಗೆ ಅವಕಾಶವನ್ನು ಹೈಕಮಾಂಡ್ ಕೊಟ್ಟಿರಲಿಲ್ಲ. ಬೆಂಗಳೂರಿಗೆ ಬಂದ ಬಳಿಕ ಮೌನವನ್ನು ಮುರಿದಿದ್ರು. ಮೌನ ದೀಕ್ಷೆಯ ಬಗ್ಗೆ DCM DK ಶಿವಕುಮಾರ್ ಮಾತನಾಡಿದರು. ಈ ಬೆನ್ನಲ್ಲೇ ಇದ್ದಕ್ಕಿದ್ದ ಹಾಗೆ ದೆಹಲಿಗೆ ದೌಡಾಯಿಸಿರೋದು ತೀವ್ರ ಕುತೂಹಲ ಕಾರಣವಾಗ್ತಾ ಇದೆ. DK ಶಿವಕುಮಾರ್ಗೆ ಹೈಕಮಾಂಡ್ ಬುಲಾವ್ ಬಂದಿದೆಯಾ ಅಥವಾ ಬೇರೆ ಏನಾದ್ರು ಕಾರಣಕ್ಕೆ ಹೋಗಿದಾರಾ? ಅದು ಈಗಿರುವಂತಹ ಪ್ರಶ್ನೆ. ಈ ವಿಚಾರಕ್ಕೆ ಈಗಾಗಲೇ DK ಸುರೇಶ್ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಇಲ್ಲ, ಹೈಕಮಾಂಡ್ನಿಂದ ಏನು ಬುಲಾವ್ ಬಂದಿಲ್ಲ, ಬೇರೆ ಕೆಲಸದ ಮೇಲೆ DCM DK ಶಿವಕುಮಾರ್ ಹೋಗಿದ್ದಾರೆ ಅಂತ ಹೇಳಿ. ಬಟ್ ದೆಹಲಿಗೆ ಹೋದ ಮೇಲೆ ಮೊನ್ನೆನೇ ವರಿಷ್ಠರನ್ನು ಭೇಟಿ ಆಗೋದಕ್ಕೆ ಏನೆಲ್ಲ ಹರಸಾಹಸ ಪಟ್ಟರು DK ಶಿವಕುಮಾರ್ ಅನ್ನೋದು ಗೊತ್ತು. ಸುಮ್ಮನೆ ಅಂತೂ ವಾಪಸ್ ಬರಲ್ಲ, ವರಿಷ್ಠರನ್ನು ಭೇಟಿ ಆಗೇ ಆಗ್ತಾರೆ. ಈ ಸಂದರ್ಭದಲ್ಲಿ ಏನಾಗುತ್ತೆ ಅನ್ನೋದು ಈಗಿರುವಂತಹ ಕುತೂಹಲ. ಈಗಾಗಲೇ CM ಸಿದ್ದರಾಮಯ್ಯನವರು 5 ವರ್ಷವೂ ನಾನೇ CM, ಶಾಸಕರ ಬೆಂಬಲ ನನಗೇ ಇದೆ, ಅಧಿಕಾರ ಹಂಚಿಕೆಯ ಪ್ರಮೇಯ, ಸಂಧಾನ ಅಥವಾ ಸೂತ್ರ ಯಾವುದೂ ಕೂಡ ವರಿಷ್ಠರು ನಮ್ಮ ಮುಂದಿಟ್ಟಿಲ್ಲ ಅಂಥೇಳಿ ಹೊಸ ರಾಜಕೀಯ ದಾಳವನ್ನು ಉರುಳಿಸ್ಬಿಟ್ಟಿದ್ದಾರೆ. ಈಗ DCM DK ಶಿವಕುಮಾರ್ ಮುಂದಿನ ನಡೆ ಅನ್ನೋದು ಏನು ಅನ್ನೋದು ಈಗಿರುವಂತಹ ಪ್ರಶ್ನೆ. ದೆಹಲಿಯಿಂದ ಬೆಂಗಳೂರಿಗೆ ಬರ್ತಾ ಇದ್ದ ಹಾಗೆ DCM DK ಶಿವಕುಮಾರ್ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಮಲ್ಲಿಕಾರ್ಜುನ ಖರ್ಗೆ ಅವರು ನಮಗೊಂದು ದೀಕ್ಷೆ ಕೊಟ್ಟಿದ್ದಾರೆ, ಮೌನ ದೀಕ್ಷೆಯನ್ನು ನಾನು ತೆಗೆದುಕೊಂಡಿದ್ದೇನೆ ಅಂತ ಹೇಳಿ. ಅದಾದಮೇಲೆ ಇದ್ದಕ್ಕಿದ್ದ ಹಾಗೆ ನಿನ್ನೆ ದೇಗುಲ ಯಾತ್ರೆಯನ್ನು ಆರಂಭಿಸಿದರು. ಮುಂಬೈನ ಶಿರಡಿ ಸಾಯಿಬಾಬನ ದರ್ಶನವನ್ನು ಪಡೆದ್ರು. ಅಲ್ಲಿಂದ ವಾಪಸ್ ಬೆಂಗಳೂರಿಗೆ ಬರಬೇಕಾದವರು ದೆಹಲಿಗೆ ಹೋಗಿರೋದೇ ಈಗ ಕುತೂಹಲ ಕಾರಣವಾಗ್ತಾ ಇದೆ. ಖಾಸಗಿ ಕಾರ್ಯಕ್ರಮದ ನಿಮಿತ್ತ ನಾನು ಭೇಟಿ ಕೊಟ್ಟಿದ್ದೇನೆ ದೆಹಲಿಗೆ. ಹೈಕಮಾಂಡ್ ನನಗೆ ಯಾವುದೇ ರೀತಿಯ ಬುಲಾವ್ ಕೊಟ್ಟಿಲ್ಲ. ಖಾಸಗಿ ಕಾರ್ಯಕ್ರಮಗಳಿಗೆ ರಾಜಕೀಯ ಬಣ್ಣವನ್ನ ಬಳಿಯೋದು ಸಲ್ಲದು, ಸರಿಯಲ್ಲ. ದೆಹಲಿ ಭೇಟಿ ಬೆನ್ನಲ್ಲೇ DK ಶಿವಕುಮಾರ್ ಮಾಡಿರುವಂತಹ ಟ್ವೀಟ್ ಇದು. ಈ ಮೂಲಕ ಅವರು ಒಂದನ್ನಂತೂ ಖಚಿತಪಡಿಸ್ತಾ ಇದ್ದಾರೆ. ಅಧಿಕಾರ ಹಂಚಿಕೆಯ ವಿಚಾರಕ್ಕೆ ನಾನು ದೆಹಲಿಗೆ ಹೋಗಿಲ್ಲ, ವರಿಷ್ಠರನ್ನ ಭೇಟಿಯಾಗೋದಕ್ಕೆ ನಾನೇನು ದೆಹಲಿಗೆ ಹೋಗಿಲ್ಲ, ನನ್ನ ಖಾಸಗಿ ಕಾರ್ಯಕ್ರಮದ ನಿಮಿತ್ತ ಹೋಗಿದ್ದೀನಿ ಅಂಥೇಳಿ. ಬಟ್ ಬೆಂಗಳೂರಿಗೆ ಬರಬೇಕಾದವರು ಇದ್ದಕ್ಕಿದ್ದ ಹಾಗೆ ದೆಹಲಿಗೆ ಹೋಗಿದ್ದು ಯಾಕೆ ಅನ್ನೋದು ಈಗಿರುವಂತಹ ಪ್ರಶ್ನೆ. ದೆಹಲಿಗೆ ಹೋದವರು ವರಿಷ್ಠರನ್ನ ಭೇಟಿ ಆಗದೇನೆ ವಾಪಸ್ ಬೆಂಗಳೂರಿಗೆ ಬರ್ತಾರಾ ಅಂದರೆ ಬಹುತೇಕ ಭೇಟಿ ಆಗೇ ಆಗ್ತಾರೆ. ಭೇಟಿಯಾದಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅಂಥೇಳಿ ಮೊನ್ನೆ ಎಲ್ಲ ಭಾರೀ ಕಷ್ಟಪಟ್ಬಿಟ್ರು DCM DK ಶಿವಕುಮಾರ್. ಪ್ರಿಯಾಂಕಾ ವಾದ್ರಾ ಭೇಟಿ ಆಗೋದಕ್ಕೆ, ಸೋನಿಯಾ ಗಾಂಧಿ ಅವ್ರನ್ನ ಮೀಟ್ ಆಗೋದಕ್ಕೆ, ರಾಹುಲ್ ಗಾಂಧಿ ಅವರನ್ನು ಒಂದ್ಸರಿ ಮಾತುಕತೆ ಆಡೋದಕ್ಕೆ. ಬಟ್ ಬೇರೆ ಬೇರೆ ಕಾರಣಗಳಿಂದ ಅವಕಾಶ ಸಿಗಲಿಲ್ಲ. ಸಿದ್ದರಾಮಯ್ಯನವರು ಕೂಡ ಅವಕಾಶ ಸಿಗಲಿಲ್ಲ. ಇಬ್ಬರೂ ಕೂಡ ಈಗ ರಾಜ್ಯಕ್ಕೆ ಬಂದ ಮೇಲೆ ಈಗ ಮತ್ತೆ DCM DK ಶಿವಕುಮಾರ್ ದೆಹಲಿಗೆ ಹೋಗಿದ್ದಾರೆ.